ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಪೆಟ್ರೋಲ್ ಡೀಸೆಲ್ ದುರ್ಬಳಕೆ ತಡೆಯಲು ಪೆಟ್ರೋಲಿಯಂ ಕಂಪನಿಗಳು ಪ್ಲಾಸ್ಟಿಕ್ ಕ್ಯಾನ್ ಡಬ್ಬಗಳಿಗೆ ಹಾಕದಂತೆ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಇದೇ ಆದೇಶ ಈಗ ರೈತರು ಹಾಗೂ ಪೆಟ್ರೋಲ್ ಬಂಕ್ ಮಾಲೀಕರ ನಡುವೆ ಪೀಕಲಾಟಕ್ಕೆ ಕಾರಣವಾಗಿದೆ. ಇದರಿಂದ ರೋಸಿ ಹೋದ ರೈತರು ಹೆದ್ದಾರಿಗೆ ಅಡ್ಡಲಾಗಿ ವಾಹನಗಳನ್ನು ನಿಲ್ಲಿಸಿ ಭಾರೀ ಆಕ್ರೋಶ ಹೊರಹಾಕಿದ್ರು. ಸಮಸ್ಯೆ ಈಗ ಸಮಸ್ಯೆ ಮಾಡ್ತಾ ಇದೀರಿ, ಹೀಗೆ ಕೈಯಲ್ಲಿ ಪ್ಲಾಸ್ಟಿಕ್ ಕ್ಯಾನ್ಗಳನ್ನ ಹಿಡಿದು ಬೇಕೇ ಬೇಕು ಪೆಟ್ರೋಲ್ ಡೀಸೆಲ್ ಅಂತ ಆಕ್ರೋಶ ಹೊರಹಾಕುತ್ತಿರುವ ರೈತರು ಇನ್ನು ಹೆದ್ದಾರಿಗೆ ಅಡ್ಡಲಾಗಿ ಮಿನಿ ಬೂಮರ್ ಟಿಲ್ಲರ್ ಟ್ರ್ಯಾಕ್ಟರ್ಗಳನ್ನೇ ಅಡ್ಡ ಹಾಕಿ ರಸ್ತೆ ಬಂದ್ ಮಾಡಿರುವುದು, ಪೆಟ್ರೋಲ್ ಬಂಕ್ ಬಂದ್ ಮಾಡಿಸಿ ಮಾಲೀಕನ ಜೊತೆ ವಾಗ್ವಾದ ನಡೆಸುತ್ತಿರುವ ದೃಶ್ಯಗಳು ಕಂಡು ಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಅಂದ್ರೆ ಫಲಪುಷ್ಪ ಗಿರಿಧಾಮದ ನಾಡು ಅಂತಾನೆ ಪ್ರಖ್ಯಾತಿ ಹೊಂದಿದೆ. ಅಂತದ್ರಲ್ಲಿ ಕಳೆದ 2-3 ದಿನಗಳಿಂದ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗಿದೆ. ಆದರೆ ಜಿಲ್ಲೆಯಲ್ಲಿ ಹೂ, ಹಣ್ಣು, ತರಕಾರಿ ಸೇರಿದಂತೆ ತೋಟಗಾರಿಕಾ ಬೆಳೆಗಳನ್ನ ರೈತರು ಬೆಳೆಯುತ್ತಿದ್ದು, ಸ್ವಲ್ಪ ಮಳೆ ಬಂದ್ರೂ ಮದ್ದು ಹೊಡೆಯೋದು ಕಾಮನ್. ಮದ್ದು ಹೊಡಿಬೇಕು ಅಂದ್ರೆ ದ್ರಾಕ್ಷಿ, ದಾಳಿಂಬೆಗೆ ಬಳಸುವ ಮಿನಿ ಬೂಮರ್ ಸೇರಿದಂತೆ ಹ್ಯಾಂಡ್ ಪಂಪ್ ಡೀಸೆಲ್ ಚಾಲಿತ ಮದ್ದು ಹೊಡೆಯುವ ಯಂತ್ರಕ್ಕೆ ಪೆಟ್ರೋಲ್ ಡೀಸೆಲ್ ಅನಿವಾರ್ಯ. ಆದರೆ ಪೆಟ್ರೋಲಿಯಂ ಕಂಪನಿಗಳ ಆದೇಶದಿಂದ ಈಗ ಬಂಕ್ ಮಾಲೀಕರು ಪ್ಲಾಸ್ಟಿಕ್ ಕ್ಯಾನ್ಗಳಿಗೆ ಪೆಟ್ರೋಲ್ ಹಾಕೋದನ್ನ ನಿಲ್ಲಿಸಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಬಳಿ ಇರೋ ಭಾರತ್ ಪೆಟ್ರೋಲ್ ಬಂಕ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಮಾಲೀಕ ಸಂದೀಪ್ ಜೊತೆ ವಾಗ್ವಾದ ನಡೆಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಹಾಕಲ್ಲ ಅಂದಿದ್ದಕ್ಕೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮಾರ್ಗದ ಹೆದ್ದಾರಿಯನ್ನೇ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಲೀಗಲ್ ಆಕ್ಷನ್ ತಗೊಂಡ್ರೆ ನಮಗೆ ಡೀಸೆಲ್ ಹಾಕಿ ಕಿಶೋರ ನಿಮಿಷ ರಾಮಾನಂದ, ನಮಗೆ ಡೀಸೆಲ್ ಬೇಕು. ಹೊಲದಲ್ಲಿ ಟ್ಯಾಕ್ಟರ್ ನಿಂತೋಗೈತೆ, ಔಷಧಿ ಹೊಡಿಬೇಕು, ಅದಕ್ಕೆ ನಮ್ಗೆ ಡೀಸೆಲ್ ಸಮಸ್ಯೆ ಸರ್. ಇಲ್ಲಿ ಡೀಸೆಲ್ ಕ್ಯಾನ್ಗಳಿಗೆ ಹಾಕಲ್ಲ, ಏನೋ ಗೊತ್ತಿಲ್ಲ. ಡಿ ಸಿ ಅವರು ಆರ್ಡರ್ ಮಾಡ್ಯವ್ರೆ, ಅಷ್ಟು ನಮ್ಗೆ ಗೊತ್ತು ಸರ್. ಬಂಕವರು ಹೇಳ್ತಾ ಇರೋದು. ಡಿ ಸಿ ಅವ್ರ ಹತ್ರಗೂ ಹೋಗಿದ್ರೆ 3 ದಿನ ಏನೋ ಮ್ಯಾನೇಜ್ಮೆಂಟ್ ಮಾಡಿ ಅಂತೇಳಿ ಹೇಳ್ತಾವ್ರೆ. ಇವರು ಏನೋ ಭಯ ಬೀಳ್ತಾವ್ರೆ ಕ್ಯಾನ್ಗಳಿಗೆ ಹಾಕಕ್ಕೆ. ಏನನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಅದು ಏನೋ ಗೊತ್ತಿಲ್ಲ ಸರ್ ನಮಗೂ. ಡೀಸೆಲ್ ಕ್ಯಾನ್ಗಳಿಗೆ ಹಾಕಲ್ಲ, ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ನಾವು ಅದೇ ಇವಾಗ ಹಾಕಲ್ಲ ಅಂದಿದ್ದಕ್ಕೆ ಇನ್ನು ಟ್ಯಾಕ್ಟ್ರು ಯಾವುದೋ ಬಾದಿ ಬಿದ್ದು ಎಳ್ಕೊಂಬರ್ಬೇಕು ಇಲ್ಲಿಗೆ. ರೋಡ್ ಬಂದ್ ಮಾಡಿದ್ರಿ. ಇಲ್ಲ, ಕೊಟ್ಟಿಲ್ಲ. ಅದೇ ಇವಾಗ ಗಾಡಿಗಳು ಎಳ್ಕೊಂಬಂದು ಹಾಕ್ಸ್ಕೊಂಡು ಹೋಗ್ಬೇಕು. ಅಂದಹಾಗೆ ಪೆಟ್ರೋಲಿಯಂ ಕಂಪನಿಗಳು ಪ್ಲಾಸ್ಟಿಕ್ ಬಾಟಲಿ ಕ್ಯಾನ್ಗೆ ಪೆಟ್ರೋಲ್ ಡೀಸೆಲ್ ಹಾಕದಂತೆ ಕಟ್ಟುನಿಟ್ಟಿನ ಆದೇಶ ಮಾಡಿದೆ. ಆದೇಶ ಉಲ್ಲಂಘಿಸಿದರೆ ಬಂಕ್ ಬಂದ್ ಮಾಡಿಸುವ ಎಚ್ಚರಿಕೆ ನೀಡಲಾಗಿದೆ. ಪೆಟ್ರೋಲ್ ಬಂಕ್ ಮಾಲೀಕರು ಕ್ಯಾನ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕುತ್ತಿಲ್ಲ. ಇದರಿಂದ ಇಕ್ಕಟ್ಟಿಗೆ ಸಿಲುಕಿರೋ ರೈತರು ಡಿಸಿ ಕಚೇರಿಗೆ ಆಗಮಿಸಿ ಜಿಲ್ಲಾಧಿಕಾರಿ ಜಿ ಪ್ರಭು ಬಳಿ ಅಳಲನ್ನ ತೋಡಿಕೊಂಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಆದೇಶ ಪಾಲನೆ ಮಾಡಲೇಬೇಕಾಗಿದೆ. ಪ್ಲಾಸ್ಟಿಕ್ ಕ್ಯಾನ್ಗಳ ಬದಲು ಆದೇಶದಲ್ಲಿ ತಿಳಿಸಿರೋ ಪೆಸೋ ಕ್ಯಾನ್ಗಳನ್ನ ಬಳಸುವಂತೆ ತಿಳಿಸಿದ್ದಾರೆ. ಆದರೆ ತಕ್ಷಣಕ್ಕೆ ಬೆಳೆಗಳು ಹಾಳಾಗುತ್ತಿವೆ. ಈಗಾಗಲೇ ಅಲ್ಯೂಮಿನಿಯಂ ಕ್ಯಾಪ್ ಕ್ಲೋಸ್ಡ್ ಪೆಸೋ ರಿಫೆಟ್ ಕ್ಯಾನ್ಗಳು ಎಲ್ಲಿಂದ ಸಿಗುತ್ತವೆ ಅಂತ ರೈತರು ರಸ್ತೆಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಹೆಸರು ಲೋಕೇಶ್ ಅಂತ, ಮುತ್ಗಳ್ಳಿ ಗ್ರಾಮ. ನಾವು ರೈತರು 3 ದಿನದಿಂದ ಡೀಸೆಲ್ ಕೊಡ್ತಾ ಇಲ್ಲ. ಬಂದು ಕೇಳಿದರೆ ಡಿ ಸಿ ಹೋದ್ರೆ ಡಿ ಸಿ ಇದ್ಕೊಂಡು ಅದೇನು ಸ್ಟೀಲ್ ಕ್ಯಾನ್ ಬೇಕಪ್ಪ, ಮುಂಜಾಗ್ರತೆ ಮಾಡಿಲ್ಲ, 3 ದಿನ ಹೆಂಗೋ ಮ್ಯಾನೇಜ್ ಮಾಡಿ ರೈತರನ್ನ ಕಳಿಸ್ರಿ ಅಂದರು. ಅದೇನೋ ಕ್ಯಾನ್ ಬರುತ್ತೆ ಅಂತೆ, ಅದ್ರ ಏನೋ 3 ದಿನ ಮ್ಯಾನೇಜ್ ಮಾಡಿರಿ ಅಂದರೆ ಎಲ್ಲ ಡಿ ಸಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಇಲ್ಲಿಗೆ ಬಂದರೆ ಡೀಸೆಲೇ ಹಾಕಲ್ಲ ಅಂದರು. ಕ್ಯಾನೂ ಇಲ್ಲ ಅಂದರು.
ಆಯಿತು ನೀವು ಇಲ್ಲ ಅಂದರೆ ನಿಮ್ಮ ಮೇಲ್ನ ಆಫೀಸರ್ನ ಕರೆಸ್ರಿ, ನಾವೇ ಮಾತಾಡ್ತೀರಿ ರೈತರು ಯಾಕೆ ಹಾಕಲ್ಲ ಏನು ಅಂತ ಕೇಳಿದರೆ ಅವ್ರು ಅದಕ್ಕೂ ಸ್ಪಂದನೆ ಮಾಡೋಲ್ಲ, ಫೋನ್ ಎತ್ತಲ್ಲ ಅಂದರು. ಅವಾಗ ರೈತರೆಲ್ಲ ರೋಷ ಹೋಗಿ ದಾರಿಗೆ ಟ್ಯಾಕ್ಟ್ರುಗಳು ಟಿಲ್ಲರ್ಗಳು ತಂದು ನಿಲ್ಲಿಸಿ ಅಂದರೆ ಏಕ್ದಮ್ ಮಾಡಿದ್ದಷ್ಟೇ ಸ್ಟ್ರೈಕು. ನಾವು ಏನು ಅಂದ್ಕೊಂಡಿದ್ದು ಇನ್ನೂ ಜೋರಾಗಿ ಮಾಡಬೇಕಾಗಿತ್ತು ಅನಿಸ್ತಾಯಿತ್ತು. ಡೀಸೆಲ್, ನಾವು ದಾಳಂಬ್ರಿ ಬೆಳೆ ಇದೆ, ರೋಸ್ ಇದೆ, ಮಾರಿಗೋಲ್ಡ್ ಇದೆ. ನಮ್ಗೆ ಇವಾಗ ಮಳೆ ಬಿದ್ದು ತೋಟೆಲ್ಲನೂ ಒಣಗ್ತಾ, ಇದು ರೋಗ ಜಾಸ್ತಿ ಆಗಿದೆ. ಇವಾಗ ಔಷಧಿ ಹೊಡೆದೇ ತೋಟ ಉಳಿತದೆ. 10 ಲಕ್ಷ ಇನ್ವೆಸ್ಟ್ಮೆಂಟ್ ಒಬ್ಬೊಬ್ಬ ರೈತರದು. 1 ಕೋಟಿ ಔಷಧಿ ಹೋದ್ರೂ ಹೋಯ್ತು ಎಲ್ಲನೂ. ಯಾರು ನಮ್ಗೆ ಪರಿಹಾರ ಕೊಡೋರೇ ಇಲ್ಲ. ಇವಾಗ ಇಲ್ಲಿ ಪೊಲೀಸರು ಬಂದರು ಅವ್ರ ಪರವಾಗಿ ಮಾತಾಡ್ತಾವ್ರು, ಡಿ ಸಿ ಹೋದ್ರು ಅವ್ರ ಪರವಾಗಿ ಮಾತಾಡ್ತಾರೆ. ರೈತರ ಪರವಾಗಿ ಮಾತಾಡೋರು ಒಬ್ಬರು ಇಲ್ಲ, ಇಲ್ಲಿ ಅಧಿಕಾರಿಗಳೇ ಇಲ್ಲ. ಹಾಂ, ಅವರು ಈ ಡಬ್ಬಾಗ ಆಗಲ್ಲಂತೆ, ಅವ್ರಿಗೇನು ಮೇಲಿಂದ ಪರ್ಮಿಷನ್ ಬಂದಿದೆ ಅಂತೆ. ಡಿ ಸಿ ವೆಹಿಕಲ್ ಬಂದರೆ ಆಗ್ತಾರಂತೆ. ಇವಾಗ ನಮ್ಮ ಟಿಲ್ಲರ್ಗಳಿದೆ, ಬ್ರೇಕ್ಸ್ ಇಲ್ಲ. ಮೈನ್ ಯಾಕಂದರೆ ಊರಲ್ಲಿ ಓಡಿಸೋದ್ರಿಂದ ಅವ್ರು ಯಾವುದೇ ಕಾರಣಕ್ಕೂ ತರಲ್ಲ, ತೋಟದಲ್ಲೇ ಇಟ್ಟಿರ್ತಾರೆ. ಇವಾಗ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಹೈವೇ ಇದು. ಹೈವೇಲಿ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅವನ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗ್ತದೋ ಇಲ್ಲ ಬೇರೆಯವ್ರಿಗೆ ಹೆಚ್ಚು ಕಮ್ಮಿ ಆಗ್ತದೆ, ಯಾರು ಹೊಣೆ? ಡಿ ಸಿ ಹೊಣೆನೋ, ಪೆಟ್ರೋಲ್ ಬಂಕ್ ಹೊಣೆನೋ, ಯಾರು ಹೊಣೆ? ಎಷ್ಟು ಲೀಟ್ರ್ ಬೇಕಾದ್ರೆ ಏನದು ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿದ್ರೆ ನಾವೇನು ಕೇಳ್ತಾ ಇದ್ರೆ, ಅವ್ರು ಹೇಳ್ತಾ ಇರೋದೇನು ಕ್ಯಾನ್ಗೆ ಹಾಕಲ್ಲ, ಗಾಡಿ ತಗೊಂಬರ್ರಿ, ಫುಲ್ ಟ್ಯಾಂಕ್ ಬೇಕಾ ಹಾಕ್ತೀರಿ, ಅದಕ್ಕೆ ಡೀಸೆಲ್ ಐತಂತೆ, ಕ್ಯಾನ್ಗೆ ಹಾಕಕ್ಕೆ ಡೀಸೆಲ್ ಇಲ್ಲ ಅಂತೆ. ನಮ್ಗೆ ಡೀಸೆಲ್ ಬೇಕಷ್ಟೇ. ಡೀಸೆಲ್ ಇದ್ರೇ ಅಲ್ಲಿ ಔಷಧಿ, ನಾವು ಇವಾಗ 10,000 ಔಷಧಿ ಹೊಡಿತೀರಿ, 500 ರೂಪಾಯಿ ಡೀಸೆಲ್ ಬೇಕು. ಡೀಸೆಲ್ ಇಲ್ಲದಿದ್ದು ಔಷಧಿ ಹೊಡೆಯೋಕ್ಕೆಲ್ಲ ಆಗುತ್ತೆ. ಇಲ್ಲ, ವೆಹಿಕಲ್ ಬರಲ್ಲ, ಬ್ರೇಕ್ ಇಲ್ಲ, ಕ್ಲಚ್ ಇಲ್ಲ, ತೋಟದಲ್ಲೇ ಇದೆ. ಅದ್ರಿಗೆ ನಾವು ಸ್ಟ್ರೈಕ್ ಮಾಡ್ದದು. ಈ ಪೊಲೀಸರು ಬಂದರು, ಏನೋ ನಾವು ನಿಮ್ಮ ಸಮಾಧಾನ ಮಾಡಿ ಕೊಡ್ಸಿರಿ ಬರ್ರಿ ಅಂದರೆ ಇಲ್ಲಿ ಅವಾಗ ಅವ್ರ ಪರವಾಗಿ ಮಾತಾಡ್ತಾವ್ರಿ. ಏನು ಮಾಡ್ತೀರಿ? ಇನ್ನು ಹೆದ್ದಾರಿ ತಡೆದು ರೈತರು ಆಕ್ರೋಶ ಹೊರಹಾಕಿದ ಬೆನ್ನಲ್ಲೇ ಸ್ಥಳಕ್ಕೆ ಬಂದ ಪೊಲೀಸರು ಜೊತೆಯಲ್ಲೇ ರೈತರು ವಾಗ್ವಾದ ನಡೆಸಿದ್ದಾರೆ. ಕೊನೆಗೆ ರೈತರ ಮನವೊಲಿಸಿ ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿದ್ದ ರೈತರ ವಾಹನಗಳನ್ನು ತೆರವು ಮಾಡಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಒಟ್ನಲ್ಲಿ ಪೆಟ್ರೋಲ್ ಕಂಪನಿಗಳ ಆದೇಶ ಮಾಲೀಕರು ಹಾಗೂ ರೈತರ ನಡುವೆ ಪೀಕಲಾಟಕ್ಕೆ ಕಾರಣವಾಗಿ ಗಲಾಟೆಗಳಾಗುವಂತಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾನೂನು ಸುವ್ಯವಸ್ಥೆ ಕಾಪಾಡುವ ಮತ್ತು ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯ ಆವರಣದಲ್ಲಿ ರೌಡಿ ಶೀಟರ್ಗಳ ಪರೇಡ್ ನಡೆಸಿ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ಖಡಕ್ ಎಚ್ಚರಿಕೆ ನೀಡಿದರು. ಗೌರಿಬಿದನೂರು ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಮತ್ತು ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯ ಆವರಣದಲ್ಲಿ ರೌಡಿ ಶೀಟರ್ಗಳ ಪರೇಡ್ ನಡೆಸಿ ಖಡಕ್ ಎಚ್ಚರಿಕೆ ನೀಡಲಾಯಿತು. ಪರೇಡ್ ನೇತೃತ್ವ ವಹಿಸಿ ರೌಡಿ ಶೀಟರ್ಗಳ ಹಿನ್ನೆಲೆ ಹಾಗೂ ಸದ್ಯದ ಚಟುವಟಿಕೆಗಳನ್ನು ಪರಿಶೀಲಿಸಿದ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ಅವರು ಮಾತನಾಡುತ್ತಾ, ಪ್ರತಿಯೊಬ್ಬ ರೌಡಿ ಶೀಟರ್ನ ಚಲನವಲನಗಳ ಮೇಲೆ ನಿರಂತರ ನಿಗಾ ಇಡಲು ವಿಶೇಷ ಸ್ಕ್ವಾಡ್ ರಚಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರತಿ ವಾರವೂ ನಿಮ್ಮನ್ನ ತಪಾಸಣೆಗೆ ಒಳಪಡಿಸಲಾಗುತ್ತದೆ. ನಿಮ್ಮ ಪ್ರತಿಯೊಂದು ಮೂವ್ಮೆಂಟ್ ನಮಗೆ ತಿಳಿಯುತ್ತಿರುತ್ತದೆ ಎಂದು ಎಚ್ಚರಿಸಿದರು. ನಾನು ಸುಧಾರಣೆಯಾಗಿದ್ದೇನೆ, ಯಾವುದೇ ತಪ್ಪು ಮಾಡುತ್ತಿಲ್ಲ ಎಂದು ನೀವೇ ಸರ್ಟಿಫಿಕೇಟ್ ಕೊಟ್ಕೊಂಡ್ರೆ ಸಾಲದು. ನೀವು ಸಮಾಜದಲ್ಲಿ ಸತ್ಪ್ರಜೆಯಾಗಿ ಬದುಕುತ್ತಿದ್ದೀರಾ ಇಲ್ಲವೇ ಎಂಬುದನ್ನು ಗಮನಿಸಿ ನಡವಳಿಕೆಯ ಪ್ರಮಾಣ ಪತ್ರ ನೀಡಲು ನಾವಿದ್ದೇವೆ. ಹಳೆಯ ಕೇಸ್ ಮುಗಿದಿದೆ ಎಂದ ತಕ್ಷಣ ಪೊಲೀಸರು ಸುಮ್ಮನಿರುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಪರೇಡ್ನಲ್ಲಿ ಹಾಜರಿದ್ದ ಎಲ್ಲ ರೌಡಿ ಶೀಟರ್ಗಳ ಪ್ರಸ್ತುತ ಕೆಲಸ, ಜೀವನೋಪಾಯದ ಮಾರ್ಗ, ಕುಟುಂಬದ ಸದಸ್ಯರ ವಿವರಗಳು, ಆಧಾರ್ ಕಾರ್ಡ್ ಸೇರಿದಂತೆ ಪ್ರಸ್ತುತ ವಿಳಾಸದ ದಾಖಲೆಗಳು ಹಾಗೂ ಇತ್ತೀಚಿನ ಇಂಟ್ರಾಗೇಷನ್ ವರದಿಯನ್ನ ಪೊಲೀಸರು ಪಡೆದುಕೊಂಡು ಸೂಕ್ತ ಮಾಹಿತಿಯನ್ನ ನವೀಕರಿಸಿಕೊಂಡರು. ಏನು ಗೊತ್ತಿಲ್ಲದವ್ರನ್ನ ಬಂದು ಕೈ ಕೊಟ್ಟು ನಿಂತ್ಕೊಂಡ್ಬಿಟ್ರೆ ಎಲ್ಲೋಗ್ತೀಯಾ, ಏನು ಮಾಡ್ತೀಯಾ, ಏನೆಲ್ಲಿ ಕೂತ್ಕೋತೀಯಾ, ಯಾರ ಜೊತೆ ಸೇರ್ಕೋತೀಯಾ ಎಲ್ಲ ಗೊತ್ತು. ಒಳ್ಳೆದಂತಲ್ಲಿದ್ದರೆ ನಮ್ಮ ಕಡೆಯಿಂದ ಒಳ್ಳೇದಾಗುತ್ತೆ. ನೀವೇನಾದರೂ ಹಿಂಗೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ಕೊತಾ ನಮಗೆ ಗೊತ್ತಾಗ್ತಿದೆ ಅಂದರೆ ಇದು ಹಂಗೆ ಉಳ್ಕೋತಾರೆ. ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವ್ರಿ. ನಾವು ಎಲ್ಲ ಹಳ್ಳಿ ಕಟ್ಟೆ ಮೇಲೆ ಆರಾಮ ತಿಂದು ಕಲ್ಕೊಂಡಿರ್ತೀಯಲ್ಲ, ಹಂಗಿರ್ತೀಯ. ಒಂದು ಸ್ಕ್ವಾಡ್ ರಚನೆ ಮಾಡಿದ್ದೀವಿ. ಪ್ರತಿ ವಾರ ನಿಮ್ಮನ್ನು ಚೆಕ್ ಮಾಡ್ತಾರೆ. ನಿಮ್ಮ ಮೂಮೆಂಟ್ಸ್ಗಳು ಗೊತ್ತಾಗ್ತಾ ಇರ್ತವೆ ನಮಗೆ. ಸರ್ ನಾನು ಅದೇನೇನು ಮಾಡ್ತಿಲ್ಲ ಸರ್, ನಾನು ಒಳ್ಳೆಯನಾಗ್ಬಿಟ್ಟಿದ್ದೀನಿ ಸರ್. ನೀನು ಸರ್ಟಿಫಿಕೇಟ್ ಕೊಡೋದಲ್ಲ, ಸರ್ಟಿಫಿಕೇಟ್ ಕೊಡೋದಕ್ಕೆ ನಾವಿದ್ದೀವಿ. ಒಳ್ಳೆ ಕೆಲಸ ಮಾಡ್ತಾಯಿದ್ರೋ ಇಲ್ವೋ. ಇವಾಗ ನನ್ನ ಕೇಸ್ ಕ್ಲೋಸ್ ಆಗ್ಬಿಡ್ತು ಸರ್, ನಾನು ಏನೂ ಆ್ಯಕ್ಟಿವಿಟೀಸ್ ಇಲ್ಲ ಸರ್ ಅಂದರೆ ಬಿಟ್ಬಿಡಲ್ಲ ಯಾರು. ಗೊತ್ತಾಯ್ತಾ ಪ್ರವೀಣ? ಬಿಟ್ಟು ರೆಡಿ ಇರ್ರಿ ಊರ್ಬಿಡೋದಕ್ಕೆ. ಮತ್ತೇನಾದರೂ ನಿಮ್ಮವೇನಾದರೂ ಇನ್ವಾಲ್ವ್ಮೆಂಟ್ಸ್ ಗೊತ್ತಾಯಿತು ಅಂದರೆ ನಮ್ಮ ಫ್ರೀಕ್ವೆಂಟಾಗಿ ಚೆಕ್ ಮಾಡ್ತಾರೆ. ಇಮಿಡಿಯೇಟ್ ಆಲ್ರೆಡಿ ಎಲ್ಲರಿಗೂ ವಾಂಡ್ ಓವರ್ ಮಾಡಿದ್ದೀವಿ. ಮತ್ತೇನಾದರೂ ಕೇಸ್ ರಿಜಿಸ್ಟರ್ ಆಯಿತು,
ನೀವು ಹೇಳಿರ್ತಕ್ಕಂಥ ಬಾಂಡ್ ಓವರ್ ಅಮೌಂಟ್ನ ಕಾನ್ಫಿಸ್ಕೇಟ್ ಮಾಡ್ತೀವಿ, ಜೊತೆಗೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಗಡೀಪಾರ್ ಅಂತೂ ಕಂಪಲ್ಸರಿ. ಇನ್ಮೇಲೆ ಯಾರು ರೌಡಿ ಶೀಟ್ ಇದ್ದಾರೆ, ಒಂದು ಕೇಸ್ ಆಯಿತು ಅಂದರೆ ಗಡೀಪಾರ್ ಎಕ್ಸ್ಟರ್ಮೆಂಟ್ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ. ಮುಲಾಜಿಲ್ಲದೆ ಕಳಿಸ್ತೀವಿ. ಹುಷಾರಾಗಿದ್ಬಿಡಿ. ಊರಲ್ಲೇನಾದರೂ ಬಾಲಾಗಿಲ್ಲ ಬಿಚ್ಚಿದ್ರೆ ಕತ್ತರಿಸೋದು ನಮ್ಗೆ ಗೊತ್ತಿದೆ, ಎಲ್ಲಿ ಕತ್ತರಿಸ್ಬೇಕು ಅಂತ. ಅರ್ಥ ಆಯ್ತಾ? ನಿಮ್ಮವೆಲ್ಲ ಇಂಟ್ರಾಗೇಷನ್ ರಿಪೋರ್ಟ್ ಈಗ ಹೊಸದಾಗಿ ರೆಡಿ ಮಾಡ್ತಾರೆ. ನಿಮ್ಮ ಏನು ಕೆಲಸ, ಏನು ಮಾಡ್ತಾಯಿದ್ದೀರಿ, ನಿಮ್ಮ ಮನೇಲಿ ಯಾರ್ಯಾರಿದ್ದೀರಿ, ಹೊಸ ಅಡ್ರೆಸ್ ಪ್ರೂಫು, ಆಧಾರ್ ಕಾರ್ಡು, ಬೇರೆ ಏನೇನು ಚಟುವಟಿಕೆ ಮಾಡ್ತಾಯಿದ್ದೀರಿ ಅದ್ರ ಬಗ್ಗೆ ಎಲ್ಲ ಕೇಳ್ತಾರೆ ಈಗ. ಗೊತ್ತಾಯ್ತಾ? ಇಲ್ಲೇ ಇರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಹರೀಶ್, ಪಿಎಸ್ಐ ಮಮತಾ, ಮಂಚೇನಹಳ್ಳಿ ಪಿಎಸ್ಐ ಪುನೀತ್, ನಗರ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಲಲಿತಮ್ಮ ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಮಾವಿನದವರು ಶ್ರೀನಿವಾಸಪುರದಲ್ಲಿ ಈ ಬಾರಿ ಮಾವಿನ ಫಸಲು ಭರ್ಜರಿಯಾಗಿ ಬಂದಿದೆ. ಆದರೆ ಬೆಲೆ ಕುಸಿತಕ್ಕೆ ರೈತ ಕಂಗಾಲಾಗಿದ್ದು, ನಡು ರಸ್ತೆಯಲ್ಲಿ ಮಾವು ಸುರಿದು ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಬೀದಿಗೆ ತಳ್ಳಿರುವ ಮಾವು ಬೆಳೆಗಾರರ ರಕ್ಷಣೆ ನಿಲ್ಲಲೇಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಮಾವು ಬೆಳೆಗಾರರ ಬದುಕಿಗೆ ಕಹಿಯಾಗಿರುವ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮಾವು ಬೆಳೆಗಾರರ ಗೋಳು ಕೇಳೂರೇ ಇಲ್ಲದಂತಾಗಿದೆ. ಸುಮಾರು 4-5 ವರ್ಷಗಳಿಂದ ಮಾವಿಗೆ ಬೆಲೆ ಇಲ್ಲದೆ ರೈತ ಕಂಗಾಲಾಗುತ್ತಿದ್ದಾನೆ. ಶ್ರೀನಿವಾಸಪುರ ಭಾಗದಲ್ಲಿ ಬೆಳೆಯುವ ಮಾವಿಗೆ ಪ್ರಪಂಚದಲ್ಲಿ ಉತ್ತಮ ಬೇಡಿಕೆ ಇದೆ. ಆದರೆ ಕೆಲ ವೈಫಲ್ಯಗಳಿಂದ ಮಾವಿನ ಬೇಡಿಕೆ ತೀರಾ ಕಡಿಮೆಯಾಗಿದ್ದು ರೈತರು ಸಂಕಷ್ಟಕ್ಕೆ ಗುರಿಯಾಗುತ್ತಿದ್ದಾರೆ. 1 ವರ್ಷ ಫಸಲು ಹೆಚ್ಚಿದ್ರೆ ಬೆಲೆ ಕುಸಿಯುತ್ತಿತ್ತು, ಬೆಲೆ ಹೆಚ್ಚಿದ್ರೆ ಫಸಲು ಕುಸಿಯುತ್ತಿತ್ತು. ಆದರೆ 5 ವರ್ಷಗಳಿಂದ ಉತ್ತಮ ಫಸಲಿದ್ದರೂ ಸಹ ಒಳ್ಳೆ ಬೆಲೆ ಸಿಗದಂತಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ರೈತರ ಸಂಕಷ್ಟವನ್ನು ಕುರಿತು ಕೂಡಲೇ ಕನಿಷ್ಠ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವ ಮೂಲಕ ರೈತರ ನೆರವಿಗೆ ಧಾವಿಸಬೇಕು ಹಾಗೂ ಮಾವು ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸ್ಥಳೀಯ ಮುಖಂಡರು ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ನಾರಾಯಣಗೌಡ ಮನವಿ ಮಾಡಿದರು. ಬೀದಿಗೆ ತಳ್ಳಿರುವ ಮಾವು ಬೆಳೆಗಾರರ ರಕ್ಷಣೆ ನಿಲ್ಲಲೇಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಮಾವುಗಳ ಪರಿಸ್ಥಿತಿ ಅವಲೋಕನ ಮಾಡಿ ವಿಶೇಷ ತಂಡ ರಚನೆ ಮಾಡಲೇಬೇಕು. ಸಿಹಿಯಾಗಬೇಕಾದಂತಹ ಮಾವು ಇವತ್ತು ಕಡಿಮೆ ಆಗ್ಬಿಟ್ಟಿದೆ. ಮಾವಿನ ರಾಜ, ಹಣ್ಣಿನ ರಾಜ ಅಂತೇಳಿ ಪ್ರಸಿದ್ಧಿಯಾದಂತಹ ಇವತ್ತು ಮಾವಿನ ಬೆಳೆಗಾರರು ಈ ಮಾವು ಗಿಡಗಳ ಸಹವಾಸನೆ ಬೇಡ, ಸಂಪೂರ್ಣವಾಗಿ ಕಡೆ ಅದಕ್ಕೆ ಮಾರಾಟ ಮಾಡಿಬಿಟ್ಟು ಏನೋ ಬೇರೆ ರಾಗಿನೋ ಜೋಳನ ಚೆಲ್ಕೊಳ್ಳೋ ಮಟ್ಟಕ್ಕೆ ಇವತ್ತು ರೋಷಿ ಹೋಗ್ಬಿಟ್ಟಿದ್ರು. ಸಂಪೂರ್ಣವಾಗಿ ಕೊರೋನಾ ಬಂದ ವರ್ಷದಿಂದ ಹಿಡಿದು ಇದುವರೆಗೂ ನಿರಂತರವಾಗಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಬೀಳ್ತಾರೆ. 1 ವರ್ಷ ಫಸಲಿದ್ರೆ ಬೆಲೆ ಇರಲ್ಲ, ಬೆಲೆ ಇದ್ದರೆ ಫಸಲಿರಲ್ಲ, ಬೆಲೆ ಫಸಲು ಎರಡೂ ಇದ್ದರೆ ರೋಗ ತಡೆ ಬರ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ರೈತರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮಾವು ಬೆಳೆಗಾರರ ಪರಿಸ್ಥಿತಿ ಅಂತಂದರೆ ಸರ್ಕಾರ ಏನೋ ಬೆಂಬಲ ಬೆಲೆ ಕೊಡ್ತಾರೆ, ನಾವೇನೋ ನಮ್ಮ ಕುಟುಂಬದ ನಿರ್ವಹಣೆ ಮಾಡೋಣ ಅನ್ನೋ ಮಟ್ಟಕ್ಕಿದೆ. ಯಾಕಂದರೆ ಇವತ್ತು ತೋಟಗಾರಿಕೆ ಇಲಾಖೆಯಿಂದ ಕೊಡುವಂಥ ಔಷಧಿಗಳು ಕೂಡ ಸಮರ್ಪಕವಾಗಿ ನೀಡ್ತಾ ಇಲ್ಲ. ಒಂದು ಸರಿ ಔಷಧಿ ಹೊಡಿಬೇಕಾದ್ರೆ 10,000 to 15,000 ರೂಪಾಯಿ ಬೇಕಾಗ್ತಾ ಇದೆ. ಇಷ್ಟೆಲ್ಲ ಖರ್ಚುಗಳು ಮಾಡಿ ಮಾವನ್ನು ರಕ್ಷಣೆ ಮಾಡಿಕೊಂಡು ಬಂದಂತಹ ಮಾವು ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದ ಹೊಡೆತದಿಂದ ಯಾವ ರೀತಿ ಹೊಡೆತ ಬಿದ್ದಿದೆ ಅಂತಂದರೆ ಆ ಬಂಡವಾಳ ಹಾಕಿರೋ ರೈತ ಈ ಮಾವು ಸವಾಸನೆ ಬೇಡ ಅನ್ನೋ ಮಟ್ಟಕ್ಕಿದೆ. ಇನ್ನೊಂದು ಇಲ್ಲಿ ವ್ಯಾಪಾರಸ್ಥರು ಕೇಳಿ ಹೇಳ್ತಾರೆ, ಮರ ಅಂದರೆ ಅಮೇರಿಕ ಇರಾನಲ್ಲಿ ಯುದ್ಧ ಆಗ್ತಾ ಇದೆ, ಈ ಕಡೆ ರಫ್ತು ಹೋಗ್ತಾ ಇಲ್ಲ, ನಮಗೆ ಬೇಡಿಕೆನೇ ಬರ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಆಗ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಳೆದ ವರ್ಷ ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು. ರೈತ ಪರ ಮಾವು ಬೆಳೆಗಾರರ ಸಂಘಟನೆ ನಿರಂತರ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಬಂದಿತ್ತು. ಆದರೆ ಈ ಸರಿ ಉತ್ತಮವಾದ ಫಸಲೇನು ಬಂದಿಲ್ಲ, 25% ಫಸಲಿದೆ. ಆದರೆ ನಮ್ಗೆ ಬೆಂಬಲ ಬೆಲೆ ಬೇಕೇ ಬೇಕು. ಯಾಕೆ ಬೇಕಂತ ಹೇಳಿದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಕೇಳೋರಿಲ್ಲ, ಅಲ್ಲಿ ಗೆದ್ಕೊಂಡು ಹೋದ್ರೆ ಕೇಳೋರಿಲ್ಲ. ರಾತ್ರಿ ಹರಾಜು ಹಾಕ್ತಾರೆ, ಯಾವಾಗ ಹರಾಜು ಹಾಕ್ತಾರೆ, ಏನು ಹಾಕ್ತಾರೆ ಅಂತೇಳಿ ಕೇಳೋರಿಲ್ಲ. ಅಲ್ಲಿ ಹೋದರೆ ಇವಾಗ ಕೂಲಿ ಆಳು ಈ ಗ್ಯಾರಂಟಿಗಳು ಕೊಟ್ಬಿಟ್ಟು ಆ ಕೂಲಿ ಆಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಹೆಣ್ಣಾಳಿಗೆ ಏನು 1,000 ರೂಪಾಯಿ ಕೊಡಬೇಕು, ಗಂಡಾಳಿಗೆ 1,500 ರೂಪಾಯಿ ಕೊಡಬೇಕು.
ಇನ್ನು ಟ್ಯಾಕ್ಟ್ರಿ ಬಾಡಿಗೆ ಕಿಲೋಮೀಟ್ರ್ ಲೆಕ್ಕ 2,500 ಆಯಿತು, 3,000 ಆಯಿತು, 5,000 ಆಯಿತು. ಒಟ್ಟಾರೆಯಾಗಿ ಎಲ್ಲ ಕಿತ್ಕೊಂಡ್ಬಂದು ಹಾಕಿದರೆ ರೈತರಿಂದ ಬೆವರನ್ನೇನೂ ಸಿಗಲ್ಲ, ಅವ್ನು ಊಟ ಕೂಡ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ನಾವು ಬೆಳೆಗಾರರು ಬೀದಿಗೆ ಬಿದ್ದೈತೆ. ಇನ್ನು ಮನವಿಯನ್ನು ಸ್ವೀಕರಿಸಿದ ತಾಲೂಕು ದಂಡಾಧಿಕಾರಿ ಸುಧೀಂದ್ರ ರೈತರ ಮನವಿಯನ್ನ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ತಲುಪಿಸಿ ಸಂಕಷ್ಟ ಬಗೆಹರಿಸುವಂತೆ ಭರವಸೆ ನೀಡಿದರು. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್.
ಅತಿ ವೇಗದ ಚಾಲನೆಯಿಂದ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಬದಿಯ ಸಿಮೆಂಟ್ ದಿಂಡಿಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿರುವ ಪರಿಣಾಮ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಕಾರಿನಲ್ಲಿದ್ದ ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ ಹೊಡೆದಿರುವ ದೃಶ್ಯಗಳು ಒಂದೆಡೆಯಾದರೆ ಮತ್ತೊಂದೆಡೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ದೃಶ್ಯಗಳು ಕಂಡುಬಂದದ್ದು. ಈ ಘಟನೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದೆ. ಅಂದಹಾಗೆ ರಾಮಗಾನಪರ್ತಿ ಗ್ರಾಮದ ಆನಂದ್ ಎಂಬುವರ ತೋಟದಲ್ಲಿ ಟೊಮೊಟೊ ಬೆಳೆ ಬೆಳೆಯಲಾಗುತ್ತಿದ್ದು, ಟೊಮೊಟೊ ಸಸಿಗಳು ಖಾಲಿಯಾದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದ ನರ್ಸರಿಯಿಂದ ಹೊಸ ಸಸಿಗಳನ್ನು ತರಲು ಕೆಲಸಗಾರರಾದ ತಂದೆ ಮಗ ಮುನಿಯಪ್ಪ ಹಾಗೂ ಗಂಗಯ್ಯ ತೋಟದ ಮಾಲೀಕ ಕಾರಿನಲ್ಲಿ ತೆರಳುತ್ತಿದ್ದರು. ಈ ವೇಳೆ ಏಕಾಏಕಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಾರು ರಸ್ತೆಯ ಎಡಭಾಗಕ್ಕೆ ಚಲಿಸಿ ಪಲ್ಟಿಯಾಗಿದೆ. ರಸ್ತೆ ಬದಿಯ ಸಿಮೆಂಟ್ ದಿಂಡಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಹಲವು ಬಾರಿ ಉರುಳಿ ಸರ್ವಿಸ್ ರಸ್ತೆಯ ಪಕ್ಕದ ಹಳ್ಳಕ್ಕೆ ಬಿದ್ದಿದೆ. ಪರಿಣಾಮ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅಪಘಾತದಲ್ಲಿ ಕಾರಿನ ಚಾಲಕ ಸೇರಿದಂತೆ ಇಬ್ಬರಿಗೆ ತಲೆಗೆ ಗಂಭೀರ ಗಾಯಗಳಾಗಿದ್ದು, ಸ್ಥಳೀಯರು ಹಾಗೂ ಪೊಲೀಸರು ಗಾಯಾಳುಗಳನ್ನು ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಇನ್ನು ಈ ದುರ್ಘಟನೆ ಡಿಮಾರ್ಟ್ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದಿದ್ದು, ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ದಟ್ಟಣೆ ಉಂಟಾಗಿತ್ತು. ಬಳಿಕ ಪೊಲೀಸರು ವಾಹನಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದರು. ಈ ಸಂಬಂಧ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮುಂದಿನ ತನಿಖೆ ಮುಂದುವರೆದಿದೆ. ತಿಳಿಸ್ಬೇಕು ಮೇಡಮ್. ನಮ್ಮ ಕಾನ್ಸಂಟ್ರೇಷನ್ ಆ ಟೈಮ್ ಏನಾಗುತ್ತೆ ಟ್ರಾಫಿಕ್ ಹಿಂಗೆ ಸರಿ ಇಲ್ಲಿ ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ಪಟ್ಟಣದ ವೃತ್ತ ನಿರೀಕ್ಷಕ ಕಚೇರಿಯಲ್ಲಿ ಸಿಪಿಐ ಎಂ ಶ್ರೀನಿವಾಸ್ ರವರ ಸಮ್ಮುಖದಲ್ಲಿ ರೌಡಿ ಪರೇಡ್ ನಡೆಸಲಾಯಿತು. ಡಿಸ್ಪ್ಯೂಟ್ ಆಡ್ಸೋರ್ ಜೊತೆ ಸೇರೋದು, ನೀವು ಹೋಗಿ ಸೇರ್ಕೊಳ್ಳೋದು, ಬೇರೆ ಕಡೆಯಿಂದ ಯಾರೋ ಬಂದರೆ ಹೊಡೆದು ಬಿಡೋದು, ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋದು, ಇವೆಲ್ಲ ಮಾಡಬಾರ್ದು. ಮಾಡಿದ್ರೆ ಪೊಲೀಸ್ ಕೆಲಸ ಮಾಡ್ತೀವಿ, ಅರ್ಥ ಆಯ್ತಾ? ನಿಮ್ಮ ಮೇಲೆ ಕಾನೂನು ಕಣ್ಗಾವಲಿಟ್ಟಿರ್ತೀವಿ. ನೀವೇನೋ ಒಳ್ಳೆತನ ತೋರಿಸಿದ್ರೆ ಹೇಳಿ. ಚೇಳೂರು ಪಟ್ಟಣದ ವೃತ್ತ ನಿರೀಕ್ಷಕ ಕಚೇರಿಯಲ್ಲಿ ಸಿಪಿಐ ಎಂ ಶ್ರೀನಿವಾಸ್ ಅವರ ಸಮ್ಮುಖದಲ್ಲಿ ರೌಡಿ ಪರೇಡ್ ನಡೆಸಲಾಯಿತು. ಇತ್ತೀಚಿನ ವರದಿಗಳ ಪ್ರಕಾರ ರಾಜ್ಯದ ಹಲವು ಭಾಗಗಳಲ್ಲಿ ರೌಡಿಗಳ ಹಾವಳಿ ನಿಯಂತ್ರಿಸಲು ಪೊಲೀಸರು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಹಾಗೂ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಚೇಳೂರು ವೃತ್ತ ನಿರೀಕ್ಷಕ ಪೊಲೀಸ್ ಠಾಣೆಗೆ ಸೋಮವಾರ ರೌಡಿ ಶೀಟರ್ಗಳನ್ನು ಕರೆಸಿ ಪ್ರತ್ಯೇಕವಾಗಿ ಪ್ರತಿಯೊಬ್ಬರ ಮಾಹಿತಿಯನ್ನ ಪಡೆದು ರೌಡಿ ಪರೇಡ್ ನಡೆಸಲಾಯಿತು. ಈ ವೇಳೆ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಲಾಗಿದ್ದ ರೌಡಿ ಶೀಟರ್ಗಳ ಪರೇಡ್ ಅನ್ನು ಉದ್ದೇಶಿಸಿ ಸಿಪಿಐ ಶ್ರೀನಿವಾಸ್ ಮಾತನಾಡಿ, ರೌಡಿ ಶೀಟರ್ಗಳಲ್ಲಿ ಇರುವಂತಹ ಅಪರಾಧ ಚಟುವಟಿಕೆಗಳಲ್ಲಿ ಅಥವಾ ಸಾರ್ವಜನಿಕರ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರುವಂತಹ ಕೃತ್ಯಗಳಲ್ಲಿ ಭಾಗವಹಿಸದಂತೆ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ನಿನ್ನ ಹೆಸರು? ಇವನ ಹೆಸರೇನ? ಎಷ್ಟು ವಯಸ್ಸಿನಿಂದ? ನಿನ್ನ ಹೆಸರು? ನೋಡ, ವಯಸ್ಸಾದ್ರೆ ಅವ್ರಿಬ್ರು ನೋಡು ಇವಾಗ ಬಂದು ಕೂತ್ಕೊಬೇಕು. ರೌಡಿ ಸೀಟ್ ಕರೆದ ತಕ್ಷಣ ನೋಡ್ಬರ್ತಾರೆ. ಇನ್ನು ಕೇಸ್ಗಳು ಕ್ಲೋಸ್ ಆಗಿಲ್ಲ ಅವ್ರಿಗೆ. ನೀವು ಯಾವಾಗ ಚೆನ್ನಾಗಿರ್ತೀರ ಅದರಿಂದ ನಿಮ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ, ಅರ್ಥ ಆಯ್ತಾ?
ಡಿಸ್ಪ್ಯೂಟ್ ಆಡ್ಸೋರ ಜೊತೆ ಸೇರೋದು, ನೀವು ಹೋಗಿ ಸೇರ್ಕೊಳ್ಳೋದು, ಬೇರೆ ಕಡೆಯಿಂದ ಯಾರೋ ಬಂದರೆ ಹೊಡೆದು ಬಿಡೋದು, ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋದು, ಇವೆಲ್ಲ ಮಾಡಬಾರ್ದು. ಮಾಡಿದ್ರೆ ಪೊಲೀಸ್ ಕೆಲಸ ಮಾಡ್ತೀವಿ. ಅರ್ಥ ಆಯ್ತಾ? ನಿಮ್ಮ ಮೇಲೆ ಕಾನೂನು ಕಣ್ಗಾವಲಿಟ್ಟಿರ್ತೀವಿ. ನೀವೇನೋ ಒಳ್ಳೆತನ ತೋರಿಸಿದ್ರೆ ಹೇಳಿದ್ದನ್ನು ಹೇಳ್ತೀವಿ. ನೀವು ಒಬ್ಬ ಸಾಮಾನ್ಯ ಮನುಷ್ಯರಂತಿರ್ಬೇಕು. ಪೊಲೀಸ್ ಸ್ಟೇಷನ್ ಹೇಳಿದ್ರೆ ಬಂದು ನಿಂತ್ಕೊಂಬಾರ್ದು. ನೋಡೋ, ವಯಸ್ಸಾದ್ರೂ ಕೂಡ ಬಿಡಲ್ಲ. ಕಾನೂನು, ಸಂವಿಧಾನ ವಯಸ್ಸಾದ್ರೂ ಕೂಡ ಬಿಡೋದಿಲ್ಲ. ಗೊತ್ತಾಯ್ತಾ? ನೀವು ಒಳ್ಳೆತನ ತೋರಿಸಿದ್ರೆ ನಿಮ್ಮನ್ನು ಗುಣ ನಡತೆ ಪ್ರಕಾರ ನೋಡಿ ನಿಮ್ಮನ್ನೆಲ್ಲ ಒಳ್ಳೆಯರಿದ್ದಾರೆ ಅಂತ ಹೇಳ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಕಡೆಯಿಂದ ನೀವು ಒಳ್ಳೆತನ ಇಲ್ಲ ಅಂತಂದರೆ ಹಿಂಗೆ ನಡೀತಾ ಇರ್ತದೆ. ಆಮೇಲೆ ಜಾಸ್ತಿ ಮಾಡಿದ್ರೆ ಗಡಿಪಾರು ಕೂಡ ಮಾಡ್ಬೇಕಾಗ್ತದೆ. ಊಟಕ್ಕೆ ತಿನ್ನಕ್ಕೆ ಸಿಕ್ಕಲ್ಲ. ಊಟ ಗಡಿಪಾರು ಅಂದರೆ ಆಂಧ್ರ ಅಲ್ಲ, ಇದು ಬೇರೆ ಡಿಸ್ಟ್ರಿಕ್ಟ್ಗೆ ಕಳಿಸ್ಬಿಡ್ತೀವಿ. ಅಲ್ಲಿ ಯಾರು ನಿಮ್ಗೆ ಊಟ ಹಾಕಲ್ಲ. ಆಮೇಲೆ ನೀವು ಒಳ್ಳೆತನ ಆಗಿರಬೇಕು. ಸಮಾಜದ ಜಾತಕ ಶಕ್ತಿ ಜೊತೆ ಹೋಗ್ಬಾರ್ದು. ನೀವು ಏನಾರ ಮಾಡಿದ್ರೆ ಹೋಗ, ನೀನು ನಿಂತ್ಕ, ನೀನೇ ಈಗೇನು ಕೆಲಸ? ಏನು ನಿನ್ನ ಹೆಸರು? ಯಾವೂರು? ಇವಾಗ ಏನು ಕೆಲಸ ಮಾಡ್ತಾ ಇದೆಯಾ? ಎಷ್ಟು ಎಕರೆ ಇದೆ? ಈ ಸಂದರ್ಭದಲ್ಲಿ ಚೇಳೂರು ಪಿಎಸ್ಐ ಗಣೇಶ್, ಪಾತಪಾಳ್ಯ ಪಿಎಸ್ಐ ಅನ್ಸರ್ ಪ್ರಭೂಷಣರಿ, ಪಿಎಸ್ಐ ನಾದಫ್, ಎಎಸ್ಐ ವೆಂಕಟೇಶ್ ಮತ್ತಿತರರು ಇದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ
ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಿಮ್ಮಿಂದ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕ್ರಮ ವಹಿಸದೇ ಇದ್ದರೆ ನಾವು ನಿಮ್ಮ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮ ವಹಿಸಲಾಗುತ್ತದೆ ಎಂದು ಆರಕ್ಷಕ ವೃತ್ತ ನಿರೀಕ್ಷಕ ಮುನಿಕೃಷ್ಣ ಜಲ್ಲಿ ಕ್ರಷರ್ ಮತ್ತು ಕ್ವಾರಿ ಮಾಲೀಕರಿಗೆ ತಾಕೀತು ಮಾಡಿದರು. ಅದೇ ಪ್ರಕಾರ ಗುಡಿಬಂಡೆ ಪಟ್ಟಣದ ಗಾಯತ್ರಿ ಪ್ರಸಾದ ಭವನದಲ್ಲಿ ಪೊಲೀಸ್ ಇಲಾಖೆಯಿಂದ ಗುಡಿಬಂಡೆ ಪೊಲೀಸ್ ವೃತ್ತಕ್ಕೆ ಒಳಪಡುವ ಜಲ್ಲಿ ಕ್ರಷರ್ ಮತ್ತು ಕಲ್ಲು ಗಣಿಗಾರಿಕೆ ಮಾಲೀಕರೊಂದಿಗೆ ಆಯೋಜಿಸಿದ್ದ ಸಭೆಯಲ್ಲಿ ಆರಕ್ಷಕ ವೃತ್ತ ನಿರೀಕ್ಷಕ ಮುನಿಕೃಷ್ಣ ಮಾತನಾಡಿದರು. ಇತ್ತೀಚೆಗೆ ಜಲ್ಲಿ ಕ್ರಷರ್ಗಳಿಂದ ಹಾಗೂ ಕ್ವಾರಿಗಳಿಂದ ಹೋಗುತ್ತಿರುವ ಟಿಪ್ಪರ್ಗಳಿಂದ ಹೆಚ್ಚು ಅಪಘಾತಗಳು ನಡೆಯುತ್ತಿವೆ. ಇದಕ್ಕೆ ಮೂಲ ಕಾರಣ ಅತಿ ವೇಗ. ಇನ್ನು ಕೆಲ ಟಿಪ್ಪರ್ಗಳು ರಾತ್ರಿ ವೇಳೆ ಹೆಚ್ಚು ಶಬ್ದ ಮಾಡಿಕೊಂಡು ಬರುತ್ತಿದ್ದು, ಇದರಿಂದ ಗ್ರಾಮೀಣ ಭಾಗದ ಜನತೆಗೆ ತೊಂದರೆ ಆಗುತ್ತಿದೆ. ಈ ಕೂಡಲೇ ತಾವು ತಮ್ಮ ಕ್ರಷರ್ಗಳಲ್ಲಿ ಕೆಲಸ ಮಾಡುವ ಚಾಲಕರಿಗೆ ತಿಳಿ ಹೇಳಬೇಕು, ಇಲ್ಲವಾದರೆ ನಾವು ನಮ್ಮದೇ ರೀತಿಯಲ್ಲಿ ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಎರಡನೇ ವಿಚಾರ, ಏನು ನಿಮ್ಮ ಕ್ವಾರಿ ಕೆಲಸಗಳು ಮತ್ತು ಕೆಲಸ ಮಾಡ್ತಿದ್ದಾರೆ ಅವರು ಎಲ್ಲ ನಿಮ್ಮ ನೌಕರರು ಯಾರ್ಯಾರು ಇಲ್ಲಿ ಬಂದಿದ್ದಾರೆ ಅವರುಗಳದ್ದು ಒಂದು ವಿವರಗಳನ್ನು ಸರಿಯಾಗಿ ಕೊಡಬೇಕು. ಏನು ನಿಮ್ಮ ಒಂದು ಕೆಲಸ ಮಾಡ್ತಿದ್ದೀರಾ, ಈ ಬಾರಿ ಕೆಲಸ ಏನಿದೆ ಅದನ್ನು ಸಾರ್ವಜನಿಕ ವಲಯದಲ್ಲಿರೋದು. ಈ ನಿಮ್ಮ ಒಳಗೂ ಸಾರ್ವಜನಿಕರೊಂದಿಗೆ ನಿಮಗೂ ಸೊಸೈಟಿ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ಅರ್ಥ ಮಾಡ್ಕೊಂಡು ಸಾರ್ವಜನಿಕರೊಂದಿಗೆ ಯಾವ ಥರ ಇರಬೇಕು ನಿಮ್ಮ ಆಗ್ತಾ ಇದೆ. ಆ ಕಾರಣಕ್ಕೆ ನಾವು ಯಾರು ನಿಮಗೆ ಪ್ಲಾಸ್ಟಿಕ್ ಮೆಟೀರಿಯಲ್ ಕೊಡ್ತಾರೆ ಅವ್ರಿಗೂ ನಾವು ಸಂಪರ್ಕ ಮಾಡಬೇಕಾಗ್ತದೆ. ಅವ್ರದ್ದು ರೂಲ್ಸ್ ಇದೆ, ನಾರ್ಮ್ಸ್ ಇದೆ. ಯಾರು ಕ್ರಷರ್ ಇಟ್ಕೊಂಡು
ದುಬಾರಿಗಳಿಂದ ಮೆಟೀರಿಯಲ್ ತಗೊಂಡಿದ್ದೀರಾ, ಅದನ್ನು ನಾವು ಗಮನಿಸಬೇಕಾಗುತ್ತೆ. ನಾನು ಈ ವಿಚಾರವನ್ನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡಿ. ನಿಮ್ಮಲ್ಲಿ ಒಬ್ಬ ನಿಮ್ಮದೇ ಆದ ಇನ್ನು ಯಾರು ಇಲ್ಲೇ ನಮ್ಮಲ್ಲೇ ಬಂದು ತಗೊಂಡೋಗುವಂಥ ಟಿಪ್ಪರ್ಗಳು ಇಲ್ಲೇ ನಮ್ಮಲ್ಲೇ, ನೀನು ಬೇರೆ ಕಡೆ ಇಲ್ಲ, ನಮ್ಮಲ್ಲೇ ಆಕ್ಸಿಡೆಂಟ್ ಆಗ್ತದೆ. ಬೆಳಗಿನ ಜಾವ 4:45 ಗಂಟೆ ನಮ್ಮಲ್ಲೇ ಆಕ್ಸಿಡೆಂಟ್ ಆಗ್ತದೆ, ಡೆತ್ತು ಆಗುತ್ತೆ. ಅವನು ಒಬ್ಬ ದಾರಿ ಓಡಿಸೋ ದಾರಿ ಅವನು ಡ್ರೈವರ್ ಪೊಲೀಸ್ ಇಂಟಿಮೇಷನ್ ಇಲ್ಲ, ಹೋಗ್ಲಿ ಅವತ್ತು ಆ ಸಮಯಕ್ಕೆ ಭಯ ಇರುತ್ತೆ ಅನ್ಕೊಂತೀನಿ. ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಆದರೂ ಒಂದು ಇಂಟಿಮೇಷನ್ ಇಲ್ಲ. ನಾವು ಅದೇ ಕೆಲಸಕ್ಕೇನೆ 2-3 ಜನ ಪೊಲೀಸರು ಬಿಟ್ಟು ಸುಮಾರು 2 ವಾರಗಳ ಕಾಲ ಸತತವಾಗಿ ನಮ್ಮ ಪೊಲೀಸ್ ವಿಧಾನಗಳೆಲ್ಲ ಬಳಸಿ ನಾವು ಅಲ್ಲೇ ಬರೋದು ಗೊತ್ತಾಗ್ತದೆ. ಇವ್ರು ಕ್ರೆಷರನ್ನು ನಮ್ಮಲ್ಲೇ ಬರುವಂಥ ಕ್ರೆಷರನ್ನು ಇಲ್ಲ, ಸೀರಿಯಸ್ನೆಸ್ ಇಲ್ಲ ಅಂದರೆ ಸೀರಿಯಸ್ನೆಸ್ ಬರೆಸೋದು ಗೊತ್ತಿದೆ ನಮಗೆ, ಬರೆಸ್ತೀವಿ. ಇದು ಬಾಡಿ ಲೀಸ್ಟು, DGMA ಸರ್ಟಿಫಿಕೇಟ್ಗಳು ಇವೆಲ್ಲ ಅಪ್ಡೇಟೆಡ್ ಕೊಟ್ಟಿದ್ದಾರೆ. ಅದನ್ನ ಅಪ್ಡೇಟೆಡ್ ಯಾರು ಎಕ್ಸ್ಪೈರ್ ಆಗಿದ್ದಾರೆ. ಒಟ್ಟಾರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇಷ್ಟೆಲ್ಲ ಹೇಳಿದರೂ ಸಹ ಇದನ್ನು ಸರಿಪಡಿಸಿಕೊಳ್ಳುತ್ತಾರಾ ಇಲ್ಲ ಹಳೇ ಪದ್ಧತಿ ಮುಂದುವರಿಸುತ್ತಾರಾ ಕಾದು ನೋಡಬೇಕಾಗಿದೆ. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಎರಡು ಬಿಟ್ಟು ಗಾಡಿ ಹತ್ತಿದ್ರು ಮತ್ತೆ ಬಂದ. ಹೀಗೆ ನಗರದ ರಸ್ತೆ ಮಧ್ಯೆ ನಿಂತು ವಾಹನಗಳಿಗೆ ಅಡ್ಡಗಟ್ಟಿ ಸಾರ್ವಜನಿಕರಿಗೆ ಕಿರುಕುಳ ನೀಡುತ್ತಿರುವ ಯುವಕನ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ಮಾನಸಿಕ ಅಸ್ವಸ್ಥನೆಂದು ಹೇಳಲಾಗುತ್ತಿರುವ ಯುವಕನೊಬ್ಬ ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸುವ ವಾಹನಗಳನ್ನು ತಡೆದು ಹಲ್ಚಲ್ ಸೃಷ್ಟಿಸಿದ್ದಾನೆ. ಹಣ ನೀಡುವಂತೆ ಸಾರ್ವಜನಿಕರನ್ನು ಒತ್ತಾಯಿಸುತ್ತಿದ್ದ ಆತ ಯಾರಾದರೂ ಪ್ರಶ್ನೆ ಮಾಡಿದರೆ ಕಲ್ಲು ಮತ್ತು ಚಾಕುವಿನಿಂದ ಬೆದರಿಕೆ ಹಾಕುತ್ತಿದ್ದಾನೆ ಎನ್ನಲಾಗಿದೆ. ಇದರಿಂದ ಮಹಿಳೆಯರು, ಮಕ್ಕಳು ಹಾಗೂ ವಾಹನ ಸವಾರರು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವ ಬಗ್ಗೆ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಅವರು ಯುವಕನನ್ನು ಸಮಾಧಾನಪಡಿಸಲು ಯತ್ನಿಸಿದ್ದಾರೆ. ಈ ವೇಳೆ ಯುವಕ ಸಬ್ ಇನ್ಸ್ಪೆಕ್ಟರ್ ಅವರ ಕೈ ಹಾಗೂ ಮೈಗೆ ಕಚ್ಚಿದ್ದಾನೆ ಎನ್ನಲಾಗಿದೆ. ಆದರೂ ಸಹ ತಾಳ್ಮೆ ಕಳೆದುಕೊಳ್ಳದ ಪೊಲೀಸರು ಯುವಕನಿಗೆ ಬುದ್ಧಿವಾದ ಹೇಳಿ ಹಣ ನೀಡಿ ಸ್ಥಳದಿಂದ ಕಳುಹಿಸಲು ಯತ್ನಿಸಿದ್ದಾರೆ. ಆದರೆ ಕೆಲವೇ ಸಮಯದಲ್ಲಿ ಮತ್ತೆ ರಸ್ತೆಗೆ ಬಂದು ಸಾರ್ವಜನಿಕರಿಗೆ ಕಿರುಕುಳ ನೀಡಲು ಆರಂಭಿಸಿದ್ದಾನೆ. ಸ್ಥಳೀಯರು ಎಷ್ಟೇ ಬುದ್ಧಿ ಹೇಳಿದರೂ ಕೇಳದ ಯುವಕ ಪ್ರಶ್ನೆ ಮಾಡಿದವರ ಮೇಲೆಯೇ ಆಕ್ರಮಣಕಾರಿ ವರ್ತನೆ ತೋರಿಸುತ್ತಿದ್ದಾನೆ. ಎರಡು ಬಿಟ್ಟು ಗಾಡಿ ಹತ್ತಿದ್ರು ಮತ್ತೆ ಬಂದ. ಒಟ್ಟಾರೆ ಚಿಕ್ಕಬಳ್ಳಾಪುರ ನಗರದ ರಸ್ತೆಗಳಲ್ಲಿ ಮಾನಸಿಕ ಅಸ್ವಸ್ಥನೊಬ್ಬನ ಪುಂಡಾಟ ಸಾರ್ವಜನಿಕರಿಗೆ ತಲೆನೋವಾಗಿ ಪರಿಣಮಿಸಿದ್ದು, ಯಾವುದೇ ಅನಾಹುತ ಸಂಭವಿಸುವ ಮುನ್ನ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.